ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 50 ರನ್ಗಳ ಅಂತರದಿಂದ ಹೀನಾಯ ಸೋಲನ್ನು ಅನುಭವಿಸಿದೆ. 2026ರಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಹತ್ತಿರವಾಗುತ್ತಿದ್ದು ಈ ಸಮಯದಲ್ಲಿ ಟೀಂ ಇಂಡಿಯಾದ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಏಕೆಂದರೆ ಟೀಂ ಇಂಡಿಯಾದ ಬಹುತೇಕ ಆಟಗಾರರು ಸದ್ಯ ಸಾಕಷ್ಟು ಕಳಪೆ ಫಾರ್ಮ್ ನಿಂದ ಬಳಲುತ್ತಿದ್ದಾರೆ. ಆದರೂ ಕೂಡ ಟೀಂ ಇಂಡಿಯಾ ಇವರಿಗೆ ಸತತವಾಗಿ ಅವಕಾಶ ನೀಡುತ್ತಿದೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರ ನಿರ್ಗಮನದ ನಂತರ ಟೀಂ ಇಂಡಿಯಾ ತನ್ನ ಬ್ಯಾಟಿಂಗ್ ಸ್ಥಿರತೆಯನ್ನು ಬಹುತೇಕ ಕಳೆದುಕೊಂಡಿದೆ ಅಂತಾನು ಹೇಳಬಹುದಾಗಿದೆ. ಕಳೆದ 14 ಪಂದ್ಯಗಳಲ್ಲಿ ಟೀಂ ಇಂಡಿಯಾದ ಉಪನಾಯಕ ಶುಭ್ಮನ್ ಗಿಲ್ ಅವರು ಸತತವಾಗಿ ವಿಫಲರಾಗುತ್ತಿದ್ದಾರೆ. 14 ಪಂದ್ಯಗಳಲ್ಲಿ ಕೇವಲ 23ರ ಎವರೇಜ್ ನಂತೆ ಶುಭ್ಮನ್ ಗಿಲ್ ಅವರಿಗೆ ಇದುವರೆಗೆ ಒಂದು ಅರ್ಧ ಶತಕ ಕೂಡ ಗಳಿಸಲು ಸಾಧ್ಯವಾಗಲಿಲ್ಲ. ಆದರೆ ಇವರಿಗೆ ಭಾರತ ತಂಡ ಬಹುತೇಕ ಪಂದ್ಯಗಳಲ್ಲಿ ಅವಕಾಶ ನೀಡುತ್ತಿದೆ. ಸಂಜು ಸ್ಯಾಮ್ಸನ್ ರಂತ ಬ್ಯಾಟ್ಸ್ಮನ್ ಗಳು ಇನ್ನೂ ಕೂಡ ಬೆಂಚ್ ಕಾಯುತ್ತಿದ್ದು ಸಂಜು ಸ್ಯಾಮ್ಸನ್ ಅವರು ಅದ್ಭುತ ಬ್ಯಾಟಿಂಗ್ ನಡೆಸಿ 2 ಶತಕ ಗಳಿಸಿದರೂ ಕೂಡ ಇವರಿಗೆ ಅವಕಾಶ ಸಿಗುತ್ತಿಲ್ಲ. ಇಂತಹ ಒಬ್ಬ ಪ್ರತಿಭಾನ್ವಿತ ಬ್ಯಾಟ್ಸ್ಮನ್ ಬೆಂಚ್ ಕಾಯುತ್ತಿದ್ದರೂ ಕೂಡ ಟೀಂ ಇಂಡಿಯಾ ಗಿಲ್ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತಿದೆ. ಇದು ಒಂದು ಭಾರತದ ಸೋಲಿಗೆ ಪ್ರಮುಖ ಕಾರಣವಾಗುತ್ತಿದೆ. ಬಹುತೇಕ ತಂಡಗಳು ಈಗ ಹೊಡಿಬಡಿ ಆಟದತ್ತ ನೋಡುತ್ತಿದ್ದರೆ ಶುಭ್ಮನ್ ಗಿಲ್ ಅವರ ಸ್ಟ್ರೈಕ್ ರೇಟ್ ಮತ್ತೆ ಎವರೇಜ್ ನೋಡುತ್ತಿದ್ದರೆ ಇದು ಒಂದು ಕೆಟ್ಟ ಸ್ಟ್ರಾಟಜಿ ಅಂತ ಹೇಳಬಹುದಾಗಿದೆ. ಕಳೆದ ಟಿ20 ವರ್ಲ್ಡ್ ಕಪ್ ನಲ್ಲಿ ಶುಭ್ಮನ್ ಗಿಲ್ ಅವರಿಗೆ 15 ಆಟಗಾರರ ಪಟ್ಟಿಯಲ್ಲೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೆ ಕಳೆದ ಟಿ20ಯಲ್ಲಿ ಸಂಜು ಸ್ಯಾಮ್ಸನ್ ಅವರು ತಂಡದಲ್ಲಿ ಅವಕಾಶ ಪಡೆದಿದ್ದರು. ಮತ್ತೆ ಯಶಸ್ವಿ ಜೈಸ್ವಾಲ್ ಅವರು ರಿಸರ್ವ್ಡ್ ಆಟಗಾರನಾಗಿ ತಂಡದಲ್ಲಿ ಸ್ಥಾನ ಪಡೆದಿದ್ದರು. ಆದರೂ ಕೂಡ ಎಲ್ಲೂ ಇಲ್ಲದ ಶುಭ್ಮನ್ ಗಿಲ್ ಅವರನ್ನು ನೇರಾನೇರವಾಗಿ ತಂಡದಲ್ಲಿ ಕರೆತಂದು ಉಪನಾಯಕನಾಗೂ ಕೂಡ ಮಾಡಿ ಸತತವಾಗಿ ಇವರಿಗೆ ಅವಕಾಶ ನೀಡಲಾಗುತ್ತಿದೆ. ನಂತರ ಇವರ ಜೊತೆ ತಂಡದ ನಾಯಕನಾಗಿರುವ ಸೂರ್ಯಕುಮಾರ್ ಯಾದವ್ ಅವರು ಕಳೆದ 29 ಪಂದ್ಯಗಳಲ್ಲಿ ಅಕ್ಷರಶಃ ರನ್ ಗಳಿಸಲು ಪರದಾಡುತ್ತಿದ್ದಾರೆ. ಟಿ20 ವಿಶ್ವಕಪ್ ನ ನಂತರ ಇವರ ಬ್ಯಾಟ್ ಬಹುತೇಕ ಮಂಕಾಗಿದೆ. ನಾಯಕತ್ವದ ಒತ್ತಡ ಇವರ ಮೇಲೆ ಹೆಚ್ಚಾಗುತ್ತಿದೆ ಎಂದು ಸಾಕಷ್ಟು ಕ್ರಿಕೆಟ್ ಪಂಡಿತರು ಕೂಡ ಮಾತನಾಡುತ್ತಿದ್ದು ಇದರ ಬಗ್ಗೆಯೂ ಕೂಡ ಬಿಸಿಸಿಐಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಇದ್ರ ಜೊತೆಗೆ ಅಕ್ಷರ್ ಪಟೇಲ್ ಮತ್ತೆ ಶಿವಮ್ ಡುಬೆ ಅವರು ಕೂಡ ಅಕ್ಷರಶಃ ವಿಫಲರಾಗುತ್ತಿದ್ದು ರಿಂಕು ಸಿಂಗ್ ರಂತಹ ಆಟಗಾರರು ಇನ್ನೂ ಕೂಡ ಬೆಂಚ್ ಕಾಯುತ್ತಿದ್ದಾರೆ. ಸದ್ಯ 2026ರಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ನ ಮುಂಚೆ ಟೀಂ ಇಂಡಿಯಾ ಸಾಕಷ್ಟು ಕಡೆ ತುಂಬಾ ದುರ್ಬಲವಾಗಿ ಕಂಡುಬರುತ್ತಿದ್ದು ಬಹುಬೇಗ ಎಚ್ಚೆತ್ತುಕೊಂಡು ಭಾರತ ತಂಡಕ್ಕೆ ಸರಿಯಾದ ಕಾಂಬಿನೇಷನ್ ಅನ್ನು ಆಯ್ಕೆ ಮಾಡಿಕೊಂಡು ತಂಡವನ್ನು ಕಣಕ್ಕಿಳಿಸಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಮತ್ತೆ ಶುಭ್ಮನ್ ಗಿಲ್ ಅವರಲ್ಲಿ ಯಾರಿಗೆ ಆರಂಭಿಕರಾಗಿ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.